ದೇವರು ಎಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿ ಅಂತ ನಾನು ಅನ್ಕೊಂಡಿರ್ತೀನಿ. ಇವತ್ತು ಗಣೇಶ ಪ್ರಿಪರೇಷನ್ ಮಾಡ್ತಾಯಿದ್ದೆವು. ಹಬ್ಬ ನಾಡ್ದಿರೋದು, ಅದಕ್ಕೆ ಕುಣಿಸ್ಬೇಕು. ನಾಳೆ ಇದು ಮಾಡಬೇಕಲ್ವಾ, ತರಬೇಕಲ್ವಾ, ಅದಕ್ಕೆ ಇವತ್ತು ಅರ್ಧ ಮಾಡಿದ್ದೀವಿ. ಚಪ್ಪರ ಹಾಕಿ ಕುಣಿಸಿ ಇಲ್ಲೆಲ್ಲ ನೋಡ್ಬೋದು ನೀವೇ. ಕಷ್ಟಪಟ್ಟು ಮಾಡಿದ್ದೀವಿ, ಎಲ್ಲ ನಾನೇ ಗುಡಿಸಿದೀಗ. ಎಷ್ಟು ಎಲ್ಲ ಕುಣಿಸಿದ್ದೀವಿ. ಇವತ್ತು ಟ್ಯೂಷನ್ ಐತೆ, ನಾನು ಹೋಗಿಲ್ಲ. ನಾವು ಹೋಗ್ತಾ ಇದ್ದೀವಿ. ನಾನು ನಮ್ಮಣ್ಣ ಕ್ರಿಕೆಟ್ ಆಡ್ತೀವಿ. ಈಗ ನಮ್ಮಮ್ಮ ತಪ್ಪೆ ಎಲ್ಲ ತಾರಿಸಿದ್ದಾರೆ ಗೌರಿ ಹಬ್ಬಕ್ಕೆ. ನಾಳೆ ನಮ್ಮ ಕಲೆಕ್ಷನ್ ಎಷ್ಟಾಗಿದೆ ಅಂತ ಅಂದರೆ ನಮ್ಮದು ಕಲೆಕ್ಷನ್ ಎಷ್ಟಾಗಿದೆ ಅಂದರೆ 2,700 ರೂಪಾಯಿ 2,700 ರೂಪಾಯಿ ಆಗಿದೆ. ಅದಕ್ಕೆ ಇಲ್ಲಿ ನಾವೆಲ್ಲ ಆಟಾಡ್ತೀವಿ. ನಾನು ನಮ್ಮಣ್ಣ ಕ್ರಿಕೆಟ್ ಈಗ ಆಟಾಡೋ ಸಮಯ. ನಾಳೆ ಸಿಗೋಣ. ನಾಳೆ ಗರಿ ಎಲ್ಲ ಹಾಕ್ತೀವಿ, ನಾಳೆ ತರ್ತೀವಿ. ನಾವು ಬಲ್ಲಿ ನನಗೆ ಯಾಕೋ ಹಿಂಗೆ ಕಣಮ್ಮ ನೋಡುವಾಗ ಒಂದು ಫೋನ್ ನೆಟ್ಟಾಗಿದೆ. ನಮ್ಮ ಆಕಾಶ ಮಾತಾಡಿ ಏನಕ್ಕೆ ಗುಂಡಿ ತೆಗಿತಾ ಇದ್ದೀರಿ ಹೇಳು? ಫೋನ್ ನೆಟ್ಟಾಗ ಗಣಪತಿಗೆ ಕುಣಿಸ್ತೀವಿ. ಅದಕ್ಕೆ ಜೋರಾಗಿ ಮಾಡ್ತಾಯಿದ್ದೀವಿ. ವರ್ಷ ಜೋರಾಗಿ ಮಾಡ್ತೀವಿ. ಆಮೇಲೆ ಇನ್ನೇನು ಹೇಳಿ? ಮೆರವಣಿಗೆ ಮಾಡ್ತೀವಿ. 6 kg ಅವಲಕ್ಕಿ ಊರಾಗ ದುಡ್ಡು ಕಲೆಕ್ಟ್ ಮಾಡಿದ್ದೀವಿ. ಸುಮಾರು ದುಡ್ಡಾಗಿದೆ. ಗಣಪತಿ ಕೂರಿಸ್ತಾರಂತ. ನೋಡಿ ಹೇಳಿ ಚಪ್ರ ಕಟ್ಟಕ್ಕೆ ಎಲ್ಲ ತಯಾರಿ ಮಾಡ್ಕೊತಿದ್ದೀವಿ. ಗಣಪತಿ ತಂದ್ರ? ಗಣಪತಿ ತಂದಿಲ್ಲ, ನಾಳೆ ತರಬೇಕು. ಎಷ್ಟಾಗೈತೆ ದುಡ್ಡು? 2,700 ಏನೋ ಆಗಿದೆ. ಇನ್ನು ನಮ್ಮ ಆಕರ್ಷಣೆ ಕೊಟ್ಟಿಲ್ಲ. ಅವರೇ ಮೇನ್ ಲೀಡರು. ಅವರೇ ಮೇನ್ ಲೀಡರ್ಗೆ. ಆಮೇಲೆ ಸಿಗೋಣ. ನಮ್ಮ ಈಗ ನೋಡ್ಬೋದು ನಾವು ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಅಂತ. ಈಗ ಕೌಂಟ್ ಮಾಡ್ತೀವಿ. ನೋಡಿದ್ವಿ ಸುಮಾರು 70 ರೂಪಾಯಿ ಬೇಕು 3,000 ಆಗೋಕ್ಕೆ. ಇವೆಲ್ಲ ಚೇಂಜ್ ಮಾಡಿಸ್ಕೊಂಡಿರೋದು. 1,000, 1, 2, 3, 4, 5, 2,000, 300, 200, 300, 400, 500, 800, 900. ನೋಡಿದ್ವಿ 900 ಇದೆ. ಹಂಗೆ ಮಾಡಕ್ಕೆ ಚಿನ್ನ. 930 ರೂಪಾಯಿ. ಇನ್ನು 70 ರೂಪಾಯಿ ಬೇಕು. ನಮ್ಮ ಆಕರ್ಷಣ ಇನ್ನೂ ಕೊಟ್ಟಿಲ್ಲ. ತೋರಿಸ್ತೀನಿ ತಡೀವಿ. ಅಲ್ಲಿ ನಾವು ಎಷ್ಟು ಮಾಡಿದೆ. ಈಗ 10 ಗಂಟೆಗೆ ನಾವು ಗಣಪತಿ ತರಕ್ಕೆ ಹೋಗ್ತೀವಿ. ಗಣಪತಿ ಸುಮಾರು ಏನೇನು ಸಾಮಾನು ಬರ್ಕೊಂಡಿದ್ದೀವಿ, ಅದನ್ನ ತರಕ್ಕೆ ಹೋಗ್ತೀವಿ. ಈಗ ನಾವು ತೋರಿಸ್ತೀನಿ ತಡೀರಿ ನಾವು ಹೆಂಗೆ ಇದು ಮಾಡಿದ್ದೀವಿ ಅಂತ ನೋಡ್ಬೋದು. ನಮ್ಮ ಆಕರ್ಷಣ ಅವ್ರು ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ. ಕೆಲಸ ಕೊಟ್ಬಿಟ್ಟವ್ರು ನನಗೆ. ಎಲ್ಲ ಮಾಡ್ತಿದ್ದೀವಿ. ನಮ್ಮ ಸೈಟ್ ನೋಡ್ಬೋದು. ಏನಿದ್ರು ಹಿಂಗೆ ಪಂಚಾಯತ್ ನೋಡಿ. ಈಗ ಈ ಪಂಚಾಯತ್ ಹಿಂಗೆ ಬೇಕು ಚೆನ್ನಾಗಿರ್ತದೆ ನೋಡ್ಬೋದು. ಇಲ್ಲೇ ಕುಣಿಸ್ತೀವಿ. ಗರಿ ಎಲ್ಲ ಹಾಕಿದ್ದೀನಿ. ಈಗ ಒಂದು ಗರಿ ಉಳ್ಕೊಂಡಿದೆ. ಎಲ್ಲ ಆಕರ್ಷಣ ಮರ ಇದು ಮಾಡ್ತಾರೆ. ಈಗ ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವ್ರ ಅಣ್ಣ ದುಡ್ಡೇ ಕೊಟ್ಟಿಲ್ಲ. ಅವಡ ಈಗ ನಾವು ಗಂಗೆ ಪೂಜೆ ಮಾಡೋಕ್ಕೆ ಗಣಪನ ಮತ್ತು ಗೌರಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವರಿಬ್ಬರನ್ನ ಕೂರ್ಸೋಕ್ಕಿಂತ ಮುಂಚೆ ಪೂಜೆ ಮಾಡಲೇಬೇಕು. ಈ ಥರ ರೂಲ್ಸ್ ಇದೆ. ರೂಲ್ಸ್ ಆದಮೇಲೆ ಈ ಥರ ಮಾಡಲೇಬೇಕು, ಪಾಲಿಸಲೇಬೇಕು. ಈಗ ನಾನು ನಮ್ಮ ಫ್ರೆಂಡ್ಸು ಕರ್ಕೊಬಂದಿದ್ದೀವಿ. ನಮ್ಮ ಮುಸಜ್ಜಿಯವರು ಗಂಗೆ ಪೂಜೆ ಮಾಡ್ತಿದ್ರೆ ಅವ್ರಿಗೆಲ್ಲ ಗೊತ್ತು ಹೆಂಗೆ ಮಾಡಬೇಕು,
ಹೆಂಗೆ ಹಂಗೆ ಹಿಂಗೆ ಅಂತ. ಇದು ಇದು ಮುಚ್ಚಕ್ಕೆ ಟವಲು ಒರ್ಸೋಕ್ಕೆ. ಅಲ್ಲಿ ಸಗಣಿ ಹಾಕಿ ಆಮೇಲೆ ಏನೇನೋ ಹಾಕಿ ನಮ್ಮ ಮುಸಜ್ಜಿ ಆ ಥರ ಮಾಡಿ ಅದು ಎರಚ್ತಾರೆ ಗಣಪತಿಗೆ ಮತ್ತು ನಮಗೆ. ನೆಲ್ಲಿಗೂ ಪೂಜೆ ಮಾಡ್ತಾಯಿದ್ದಾರೆ ಕಟ್ಬಿಟ್ಟು. ಈ ಥರ ಗಣೇಶನಿಗೆ ಮಾಡಿದ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಹೆಂಗೆ ನಮ್ಮ ಮುಸಜ್ಜಿಯವರು ಕರೆಕ್ಟಾಗಿ ಪಾಲಿಸ್ತಾ ಇದ್ದಾರೆ. ಇವೆಲ್ಲ ನಮ್ಮ ಮುಸಜ್ಜಿಯವ್ರಿಗೆ ಗೊತ್ತು. ವಯಸ್ಸಾಗಿರೋರಿಗೆಲ್ಲ ಗೊತ್ತಿರುತ್ತೆ, ಯಾಕಂದರೆ ಅವರು ಓದಿರ್ತಾರೆ ದೇವ್ರದ್ದು ಹಂಗೆ ಹಿಂಗೆ ಶಾಸ್ತ್ರ ಆ ಥರ. ಅದಕ್ಕೆ ನಮ್ಮ ಮುಸಜ್ಜಿನೇ ಪೂಜಾರಿ ನೆಕ್ಸ್ಟ್ ಟೈಮ್ ಮಾಡಿಬಿಡೋಣ ಅಂತ ನಾನು ನಮ್ಮಮ್ಮ ಡಿಸೈಡ್ ಮಾಡಿದ್ದೀವಿ. ಈಗ ಇದಾದಮೇಲೆ ಹೋಗಿ ಗಣಪನ ಮತ್ತು ಗೌರಮ್ಮನ್ನ ಕೂರಿಸೋದೆ. ಫ್ರೆಂಡ್ಸು ಫೋಟೋ ತಗೊಂಡಿರೋದು ನೋಡ್ಬೋದು. ನಮ್ಮ ನಕ್ಕು ಹೆಂಗೆ ಆಟುಟಿಯಿಂದ ನಿಂತಿದ್ರು ಅಂತ. ಈಗ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಕುಣ್ಸೋಕ್ಕೆ. ಎಷ್ಟು ಭಾರ ಇದೆ ಅಂದರೆ ಮಾತ್ರ ಮುಸಜ್ಜಿಗೆ ಎತ್ಕೊಳಕ್ಕಾಗೋದು ಅದು. ಹಂಗೆ ಅಷ್ಟು ಭಾರ ಇತ್ತು. ನಮಗಂತೂ ಎತ್ತೊಳಗಾಗಿಲ್ಲ. ನಮ್ಮ ಅತ್ತೆಯವರು ಪೂಜೆ ಮಾಡ್ತಾ ಇದ್ದಾರೆ. ಗಣಪನ್ನ ನೋಡ್ಬೋದು, ಗೌರಮ್ಮನ್ನ ಗಣಪನ್ನ ಎಷ್ಟು ಚೆನ್ನಾಗಿರಿದ್ದಾರೆ. ಇದು ಯಜಮಾನ್ರು ಸೀನಪ್ಪ ಗಣೇಶಣ್ಣ ಎಲ್ಲ ಇದ್ದಾರೆ. ಇದು ನಮ್ಮ ಅತ್ತೆ ನಮ್ಮ ಚಂದು ಎಲ್ಲ ನಿಂತಿದ್ದಾರೆ. ನನ್ನ ಜೊತೆಗೆ ಡಿಂಪು ಸಜ್ಜಿ. ನಾನು ನಾಮ ಬಡ್ಕೊಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಫ್ರೆಂಡ್ಸು ಕೂತಿದ್ದಾರೆ. ನಮ್ಮ ಪಾಪ ಸುಬ್ಬಿಗೆ ಕೈ ಮುರಿದೋಗ್ಬಿಟ್ಟಿದೆ. ಈಗ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ. ಲೇಟಾಗಿ ಬಂದರು ಮಧ್ಯಾಹ್ನಕ್ಕೆ. ನಮ್ಮ ಅಕ್ಕ ಸಿಂಚೋಕ ನಮ್ಮ ಅತ್ತೆ ಈಗ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ನೋಡ್ಬೋದು, ನಮ್ಮ ಅತ್ತೆನೂ ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಗಣೇಶನ ತಲೆ ಮೇಲೆ ಹೆಂಗೆ ಡೆಕೋರೇಷನ್ ತಂದಿದ್ವಿ ಅಂತ ನಮ್ಮ ಅಮ್ಮ ಅವರು ಡೆಕೋರೇಷನ್ಗೆ ಖರ್ಚು ಮಾಡಿಬಿಟ್ರು. ಅದಾದಮೇಲೆ ತೋರಿಸ್ತೀನಿ ನಿಮಗೆ ಇದ್ರ ಸ್ಥಿತಿ ಹೆಂಗಾಗಿದೆ ಅಂತ. ಡೆಕೋರೇಷನ್ಸ್ ಎಲ್ಲ ಕೂರ್ಸೋಕ್ಕೆ ಇದು ಮಾಡ್ಕೊತಾಯಿದ್ದೀವಿ. ನಾವು ಯಜಮಾನ್ರು ಬೇಡ ಅಂದಿದ್ರು ಟ್ಯಾಕ್ಟ್ರಲ್ಲಿ ಕುಣ್ಸೋದು ಅಂತ. ನಾವು ಬೇಡಿ ಚೇರ್ಮನ್ ನಮ್ಮ ನಕ್ಕುಲವ್ರ ಅಪ್ಪನ್ನ ಕರ್ಕೊಬಂದರು, ಸೀನಪ್ಪನ್ನ. ಆಮೇಲೆ ಯಜಮಾನ್ರ ಮಾತಾಡಿ ಟ್ಯಾಕ್ಟ್ರ್ ಮೇಲೆ ಕೂರ್ಸೋಕ್ಕೆ ಪರ್ಮಿಷನ್ ಕೊಟ್ಟರು. ಯಾಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ನಾವು ಕುಣ್ಸಿದ್ರೆ ಎಲ್ಲರೂ ಥರ ಮಾಡ್ತಾರೆ ಅಂತ ಪರ್ಮಿಷನ್ ಕೊಡಲಿಲ್ಲ ನಮಗೆ. ಈಗ ಅವಳನ್ನ ಮೊಸರನ್ನ ಪ್ರಸಾದ ಕೊಡ್ತಾಯಿದ್ದೀವಿ. ನಮ್ಮ ನಂದಿನಿ ಆಂಟಿ ನೋಡ್ಕೊಂಡು ನಿಂತಿದ್ದಾರೆ. ನಾವು ಏನೋ ಇಟ್ಕೊಂಡಿದ್ದಾರೆ ಹುಳಿಯನ್ನ ಆರತಿ ಮಾಡ್ತಾಯಿದ್ದಾರೆ ಕುಣ್ಸೋದಕ್ಕೆ. ಟ್ಯಾಕ್ಟ್ರು ನೋಡ್ಬೋದು, ಡೊಕ್ ಮಾತ್ರ ಸಖತ್ತಾಗಿ ಬರ್ತಾಯಿದೆ ಡೂ ಅಂತ. ನಮ್ಮ ರಾಘವಣ್ಣ ಪೈಸಾ ನಿಂತಿದ್ದಾರೆ. ಅಭಿಷೇಕ್ ಶರ್ಮಾ ಅವರು ಹಿಡ್ಗಾಯಿ ಹೊಡ್ತಿದ್ದೀನಿ ನೋಡ್ಬೋದು. ಹಿಡ್ಗಾಯಿ ಹತ್ರ ಪವರ್ ಎಷ್ಟಿದೆ ಅಂತ ಈಗಲೇ ತಿಳ್ಕೊಬಿಡಿ. ನೋಡಿ ಹೆಂಗೆ ನನ್ನ ತಾರೋ ಮೊಮ್ಮಗ ಗೊತ್ತಲ್ಲ, ಒಂದೇ ಎಲ್ಲ ಪೀಸ್ ಆಗಿದೆ. ನಾವು ನಟಕ ಎಲ್ಲರೂ ಕೊಬ್ಬರಿ ಕೊಡ್ತಾಯಿದ್ದಾರೆ. ಕಾಯಿ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಎತ್ಕೊಬಿಟ್ಟಿದ್ದಾರೆ. ನಮ್ಮ ಸಿಂಚಕ್ಕ ನೋಡ್ಬೋದು ಎತ್ಕೊಂಡಿದ್ದಾರೆ. ಯಾರೋ ಬಂದ್ಬಿಟ್ಟಿದ್ರು ಸೊಪ್ಪು ತಗೊಂಡ್ಬಂದಿಗೆ ಕಳಿಸ್ತಾಯಿದ್ದಾರೆ. ಈಗ ನಾವು ಆಕಾಶ ಅವ್ರು ನೋಡಿ ಬಾಹುಬಲಿ ಪಾಡ್ತೀರಿ. ಈಗ ಇವ್ರನ್ನ ಕರ್ಕೊಬರ್ಬೇಕು. ಸಜ್ಜಿ ಯಾವ್ದವ್ರನ್ನ ನಮ್ಮ ಆಕಾಶ ಹಚ್ಚಿದ್ರು. ಈಗ ಕರ್ಕೊಂಡೋಗ್ತಾ ಇದ್ದಾರೆ ಕೂರ್ಸೋದಕ್ಕೆ. ಕೂರ್ಸಿದ್ರು. ಇದು ನಮ್ಮ ಸಂಜಾಣ ಟ್ಯಾಕ್ಟ್ರು. ಅಂದರೆ ನಮ್ಮ ಇವತ್ತಿಗೆ ಅವರ ತಮ್ಮಂದು ಮೀಸೆ ಗಡಿ ಅಂತ ಕರಿತೀವಿ ನಾವು. ಫೋಟೋ ನೋಡ್ಬೋದು ಹಂಗೆ ಕಣ್ಣು ತೆರೆದೇ ಬಿಟ್ರು ಹಂಗೋಗ್ಬಿಟ್ಟಿದೆ. ಈಗ ನೋಡ್ಬೋದು ನಮ್ಮ ಸಜ್ಜೆ ನಾವು ಬೆಳ್ಕೊಂಡಿದ್ರು. ಈಗ ನಾವು ಬಂಗಾರ ಡ್ಯಾನ್ಸ್ ಮಾಡ್ತೀವಿ ನೋಡ್ಕೋಬೋದು. ನಮ್ಮ ಡಿಂಪುಗೋಸ್ಕರ ಹಾಕೋದು ಹಿಂಗೆ ನಾವು ಸ್ಟೆಪ್ ಕಲ್ತು ಮಾಡ್ತೀವಿ. ನಮ್ಮ ಡ್ಯಾನ್ಸ್ ಕರ್ನಾಟಕಕ್ಕೆ ಸೇರಿಸ್ಕೋಬೇಕು. ಈಗ ಮೋನಿಕಾ ಡ್ಯಾನ್ಸ್ ಮಾಡ್ತೀವಿ. ಸ್ಪ್ರೇ ಹೊಟ್ಟೆ ಹೊಡಿತಾ ಇದ್ದಾರೆ ನೋಡಿ ನಮ್ಮ ಸಿಂಚಕ ಅವರು. ಹಿಂಗೆ ನಾವು ತಂದಿದ್ದು ಸ್ಪ್ರೇಗಳ ಕಷ್ಟಪಟ್ಟು ಅದು 250 ಟೋಟಲ್ 50 ರೂಪಾಯಿ ಅದನ್ನ ತಂದಿದ್ದು. ನಾವು ನಮ್ಗೆ ಉಳಿತಾ ಇದ್ದೀವಿ. ಮೋನಿಕಾ ಡ್ಯಾನ್ಸ್ ಈಗ ನೋಡ್ಬೋದು ಮೋನಿಕಾ ಅಂತ ಮಾತಾಡಿ ನಾನು ಮತ್ತು ನಮ್ಮ ಮಕ್ಕಳು ಅಷ್ಟೇ ಸ್ಟೆಪ್ ಹೇಳ್ಕೊಟ್ಟಿದ್ದು ಎಲ್ಲರಿಗೂ. ಇನ್ಯಾರನ್ನೂ ಮಾಡಿಲ್ಲ. ನಾನು ನಮ್ಮ ಮಕ್ಕಳು ಆಗ್ತಾ ಸಾಂಗ ಎಷ್ಟು ಸತಿ ಆಗ್ತು ಅಂದರೆ ಪಾಪ ನಮ್ಮ ಮನೇಲಿ ಜಶ್ವಂತ ಋತಿಕ್ ವರ್ಷಗೆ ತಲೆನೋ ಬಂದು ಬೀಜ ಕಟ್ ಮಾಡಿಬಿಟ್ರು. ನಾವು ಸುಮ್ಮನೆ ಸತಿ ಹಾಕ್ತೋ ಈ ಮೋನಿಕಾ ಹಾಡ. ಈಗ ಡಿಪ್ಪು ಅವ್ರು ಬಾಗಲ್ ಮಾಡ್ತಾಯಿದ್ದಾರೆ.
ಈಗ ನಯನಕ್ಕ ನೋಡ್ಬೋದು ಸುಮ್ಮನೆ ಏನು ಮಾಡಿಲ್ಲ ಯಾವ ಕುಣಿತಾಳೋ ಅಂತ ನಿಂತಿದ್ವಿ. ಇದು ಹಂಗೆ ನಾವೇ ಇಷ್ಟು ಗ್ರ್ಯಾಂಡ್ ಮಾಡ್ತಾ ಇದೀವಿ ಅಂದರೆ ಅಭಿಷೇಕ್ ಶರ್ಮಾ ಅವ್ರು ಹೆಂಗೆ ಮಾಡ್ಬೋದು. ನಾವು ನೋಡ್ಬೋದು ಕುತ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಈಗ ನಾವು ದೇವರಿಗೆ ಸಂಪ್ರದಾಯ ಹೊಂದಿದ್ರೆ ನಮಗೂ ಸಂಪ್ರದಾಯ ಅಂತ ಇದೆ. ನಾವು ವರ್ಷ ಈ ಥರ ಮಾಡೇ ಮಾಡ್ತೀವಿ. ಪಾಪ ಅಲ್ಲಿ ಸುಬ್ಬವ್ರ ಬೀದಿಗೆ ಬಂದಮೇಲೆ ನೆಕ್ಕೋಕ್ಕೆ ಹೋಗೋಯ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತಿದ್ರು. ನಾವು ಬಿಡಲ್ಲ ಟ್ಯಾಕ್ಟ್ರ ಏನು ಮಾತಾಡ್ತೀವಿ ಮಕ್ಕಳಿಂದ ಪಾಪ ಇದು ಸಾರಿ ಅಂದ್ಬಿಟ್ಟು ಹಿಂದ್ಗಡೆ ಪಟಾಕಿ ಇಸ್ಬಿಟ್ಟು ಅವರು ಎದ್ದವರು ಟ್ಯಾಕ್ಟ್ರ್ ಸದ್ಯ ದೇವ್ರದಿಂದ ವಾಪಸ್ ಬಂದು ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಈಗಲೇ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡ್ಕೊಳ್ಳಿ. ಈಗ ಎದ್ಬಿಟ್ಟು ನಮ್ಮ ಆಕಾಶನ ಮತ್ತು ಆನಂದನ ಮಾಡ್ತಾರೆ. ಅವಾಗಲೇ ಹೇಳಿದ್ರು ಅವ್ರಿಗೆ ನಾವು ಒಂದ್ಸತಿ ಕುತ್ಕೊಂಡು ಆಮೇಲೆ ಥರ ಸರ್ಕಲ್ ಮಾಡ್ತೀವಿ. ಆಮೇಲೆ ನಾಳೆ ಬೇರೆ ಹೋಗ್ಬೇಕು. ನಮ್ಮಮ್ಮ ಹೋಗ್ತಾರೆ ಸ್ಕೂಲಿಗೆ ಅಂತ ಡೌಟು. ಕೈ ನೋವೆಲ್ಲ ಬಂದಿರ್ತಾರೆ ನನಗೆ. ನಮ್ಮ ಸುಜನ ನಾಮ ಹಾಕೊಂಡಿದ್ದೆ ಕಲಸ ನೋಡಿ. ಈಗ ಸಾಕ ಡ್ಯಾನ್ಸ್ ಮಾಡಿದ್ವು. ಈಗ ಒಂದು ಡ್ಯಾನ್ಸ್ ಮಾಡ್ತಿದ್ದೀವಿ. ಹಾಗೆ ಎಂಜಾಯ್ ಮಾಡಿದ್ವಿ. ಈಗ ನಮಗೆ ನಂಬಿಕೆನೇ ಇರಲಿಲ್ಲ ಈ ಥರ ಗ್ರ್ಯಾಂಡ್ ಯಾವಾಗಲೂ ಆಗುತ್ತೆ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರ್ತೀರ. ಆ ಥರ ಗ್ರ್ಯಾಂಡಾಗಿ ಆಗಿದೆ. ನಮ್ಮ ಫ್ರೆಂಡೆಲ್ಲ ಮಾತಾಡ್ತಾ ಇದ್ದಾರೆ ಕಲ್ತಾ ಇದ್ದಾರೆ ಆ ಕಡೆ ಹೋಗ್ತೀನಿ ಅಂತ ನನ್ನ ಫುಲ್ಲು. ಈಗ ಬುಡಕ್ಕೆ ತಯಾರಾಗಿದ್ದಾರೆ ಆನಂದರಣ ಅವರು. ಓಕೆ ಫ್ರೆಂಡ್ಸ್ ಬಾಯ್. ನಮ್ಮಮ್ಮ ಕೊನೆಗೂ ಸ್ಕೂಲ್ ಕಳಿಸೇಬಿಟ್ರು. ಕಳ್ಸಲ್ಲ ಅಂದ್ಕೊಂಡು ಮೈಕೈಯೆಲ್ಲ ನೋವು ಬಂದಿತ್ತು. ಸುಮಾರು 7:30 ನಾವು ಗಣಪತಿ ಬಿಟ್ರಿ. ಗಣಪತಿ ಪಪ್ಪ ಮೊರಿ ಅಂದ್ಕೊಂಡೆಲ್ಲ ಕಿರ್ಸ್ಕೊಂಡು ನನ್ನ ವೀಡಿಯೋ ಸಕ್ಸಾಗಕ್ಕೆ ಕಾರಣ ನಮ್ಮಮ್ಮ, ನಮ್ಮ ಮುಸಜ್ಜಿ, ಆಕಾಶಣ್ಣ ಮತ್ತು ನಮ್ಮ ಫ್ರೆಂಡ್ಸು, ನಾನು. ನನ್ನ ವೀಡಿಯೋ ಸಕ್ಸಾಗಿ ಹಾಕಿ ಇವರೆಲ್ಲ ಕಾರಣ. ಥ್ಯಾಂಕ್ಸ್, ಲವ್ ಯು. ಯಾರು ನನ್ನ ಚಾನಲ್ಗೆ ಹೆಲ್ಪ್ ಮಾಡಿಕೊಟ್ರು ಅಂತ. ನಮ್ಮಮ್ಮ 2 ಗಂಟೆಗೆ ಇಟ್ಟರು. ನಮ್ಮಮ್ಮನ ಅವಸ್ಥಿತಿ ನೋಡ್ಬೋದು, ಎಷ್ಟು ಹುಷಾರು ತಪ್ಪಿದ್ದಾರೆ. ಅದು ಕಷ್ಟಪಟ್ಟಿದ್ಕಂತೆ ಶ್ರಮಕ್ಕೆ ತಕ್ಕ ಫಲ ಇದು ನಮ್ಮಮ್ಮಂಗೆ ಏನು ಸಿಕ್ಕಿದೆ ಅಂತ. ಓಕೆ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ರಿಮ್ಯಾಕ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೊಂದು ಅಮೇಝಿಂಗ್ ವೀಡಿಯೋದಲ್ಲಿ. ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತಾ ಇರ್ತೀನಿ, ಕಂಟೆಂಟ್ಸ್ ಮಾಡ್ತಾ ಇರ್ತೀನಿ. ಓಕೆ ಬಾಯ್, ಸಿ ಯು, ಬಾಯ್.